ಹಾಯ್ ಎಲ್ಲರಿಗೂ. ಇವತ್ತು ನಾನು ಆಲ್ರೆಡಿ ಸ್ನಾನ ಎಲ್ಲ ಮಾಡಿ ಬಾಗ್ಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಹಾಕಿಟ್ಟಿದ್ದೆ. ಹಾಗೆ ಮಳೆನೂ ತುಂಬಾ ಬರ್ತಿದೆ. ಕೆಳಗಡೆ ಎಲ್ಲ ರಂಗೋಲಿ ಹಾಕಕ್ಕಾಗಲ್ಲ. ಹಾಗೆ ಅನುಜನ್ನ ಕರ್ಕೊಂಬರ್ಬೇಕಾಗಿತ್ತು. ಅವನ್ನ ಕರ್ಕೊಂಡ್ ಬಂದಾದ ನಂತರ ನಾನು ಪೂಜೆನ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ಅವನಿಗೂ ಅದು ಪೂಜೆ ಮಾಡೋದೆಲ್ಲ ಅಭ್ಯಾಸ ಆಗ್ಲಿ, ಅವನಿಗೂ ಅದ್ರಲ್ಲಿ ಸ್ವಲ್ಪನಾದ್ರೂ ಇಂಟ್ರೆಸ್ಟ್ ಇರ್ಲಿ ಅನ್ನೋ ಕಾರಣಕ್ಕೆ ಆದಷ್ಟು ಸಂಜೆ ಹೊತ್ತಿಗೆ ನಾನು ಪೂಜೆ ಮಾಡ್ಕೊಳ್ತೀನಿ. ಹಾಗೆ ಸಣ್ಣ ಪುಟ್ಟ ಮಂತ್ರಸ್ ಎಲ್ಲ ಬರ್ದಿಟ್ಕೊಂಡು ಅವನ ಜೊತೆ ನಾನು ಹೇಳ್ತೀನಿ. ಅವನಿಗೆ ಸ್ವಲ್ಪನಾದ್ರೂ ಅಭ್ಯಾಸ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತೀನಿ. ಹೀಗೆ ಸಣ್ಣ ಪುಟ್ಟದ್ದು ಗುರು ಬ್ರಹ್ಮ ಗುರು ವಿಷ್ಣು, ಹಾಗೆ ಗಣಪತಿ ಮಂತ್ರ ಸಣ್ಣ ಪುಟ್ಟದ್ದು, ವಕ್ರದುಂಡ ಮಹಾಕಾಯ ಅಂಥದ್ನೆಲ್ಲ ಬರ್ದಿಟ್ಕೊಂಡಿರ್ತೀನಿ. ಹಾಗೆ ಅವನ ಜೊತೆ ಹೇಳ್ತೀನಿ. ಈಸಿ ಆಗಿರುವಂಥದ್ನೇ ಹೇಳ್ಕೊಡ್ತೀನಿ. ಹಾಗೆ ನನಗೆ ಕೆಲವೊಂದ್ಸರಿ ಸೋಂಬೇರಿತನ ಆದ್ರೆ ಪೂಜೆ ಎಲ್ಲ ಮಾಡೋದಿಲ್ಲ. ಹಾಗೆ ಇಂಟ್ರೆಸ್ಟ್ ಇದೆ, ನೀಟಾಗಿ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಇನ್ನೂ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನನಗೆ ತುಂಬಾ ಆಸೆ ಇರೋದು ಏನು ಅಂತ ಹೇಳಿದ್ರೆ, ಸಂಪೂರ್ಣ ಮಹಾಭಾರತ ಹಾಗೆ ಸಂಪೂರ್ಣ ರಾಮಾಯಣ ಇದೆಯಲ್ಲ, ಅದು ಬುಕ್ಸ್ ತಗೊಂಡು ಓದ್ಬೇಕು ಅಂತ ತುಂಬಾನೇ ಆಸೆ ಇದೆ. ಪೂರ್ತಿಯಾಗಿ ನಮಗೆ ಅದ್ರ ಸ್ಟೋರಿ ಏನು ಗೊತ್ತಿಲ್ಲ. ಹಾಗೆ ಸಣ್ಣ ಪುಟ್ಟದ್ದು ಓದಿರೋದಷ್ಟೇ. ಬಟ್ ನನಗೆ ತುಂಬಾ ಆಸೆ ಇದೆ. ಅದು ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಬುಕ್ಸಿಗೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸಂಪೂರ್ಣ ಮಹಾಭಾರತ. ಹಾಗಾಗಿ ನೋಡ್ಬೇಕು ಯಾವಾಗ ತಗೊಳ್ತೀನಿ ಅಂತ. ಹಾಗೆ ನೆಕ್ಸ್ಟ್ ಡೇ ನಾನು ನನ್ನ ಹೇರಿಗೆ ಸ್ವಲ್ಪ ಹೇರ್ ಸ್ಕ್ರಬ್ಬರ್‌ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಬೌಲಿಗೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಮತ್ತೆ 1 ಸ್ಪೂನ್ ಅಷ್ಟು ಅಲೋವೆರಾ ಜೆಲ್‌ನ ಅದ್ರ ಜೊತೆ ಆಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಅದ್ರ ಜೊತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಗ್ಲಿಸರಿನ್‌ನ ಹಾಕ್ಕೊಂತಿದ್ದೀನಿ. ಈಗ ಇದು 3ನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ ಗ್ಲಿಸರಿನ್ ಅಥವಾ ಆಲೋವೆರಾ ಜೆಲ್ ಇದ್ರ ಬದಲಿಗೆ ಹುಳಿ ಇರ್ದಲೇ ಇರೋ ಮೊಸರು ಇರುತ್ತಲ್ಲ, ಗಟ್ಟಿ ಮೊಸರು, ಆ ಆ ಮೊಸರನ್ನ ಯೂಸ್ ಮಾಡ್ಕೋಬಹುದು ನೀವು. ಅದ್ರ ಜೊತೆ ಈಗ ಥಿಕ್ನೆಸ್‌ನ ಸರಿ ಮಾಡ್ಕೊಳ್ಳೋಕೆ ಇಲ್ಲಿ ನಾನು ಏನು ನಂದು ಹೇರ್ ಗ್ರೋತ್ ವಾಟರ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಾದ್ರೆ ರೋಸ್ ವಾಟರ್ ಆ ಥರ ಏನಾದ್ರು ತಗೊಳ್ಬೋದು ಅಥವಾ ಪ್ಲೇನ್ ವಾಟರ್ ತಗೋಬಹುದು. ಕರ್ಡ್ ಯೂಸ್ ಮಾಡೋದಾದ್ರೆ ಯಾವುದು ಬೇಡ. ಕರ್ಡಲ್ಲೇ ನೀಟಾಗಿ ಥಿಕ್ನೆಸ್‌ನ ಸರಿ ಮಾಡ್ಕೋಬಹುದು. ಹಾಗೆ ಈ ಸ್ಕ್ರಬ್ಬರ್‌ನ ಅಟ್‌ಲೀಸ್ಟ್ ನೀವು 15 ಡೇಸಿಗೆ ಒಂದ್ಸರಿ ಯೂಸ್ ಮಾಡ್ಕೊಳ್ಳಿ. ಅದೇನು ಏನಾಗುತ್ತೆ ಅಂತ ಹೇಳಿದ್ರೆ ಸ್ಕ್ಯಾಲ್ಪ್ ಇದೆಯಲ್ಲ ಅದನ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಏನಾದ್ರು ಇಚ್ಚಿಂಗ್ ಅಥವಾ ಡ್ಯಾಂಡ್ರಫ್ ಎಲ್ಲ ಇದ್ರೆ ಅದೂನು ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ನೋಡಿದ್ರೆ ಫಸ್ಟ್ ನಾನು ಹೇರ್ ಗ್ರೋತ್ ವಾಟರ್‌ನ ಅಪ್ಲೈ ಮಾಡಿ, ಅದಾದ ನಂತರ ಈ ಸ್ಕ್ರಬ್ಬರ್‌ನ ನಾನು ಹೇರಿಗೆ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ನೀವು ನಾನಿಲ್ಲಿ ನಿಮಗೆ ತೋರ್ಸಕ್ಕೋಸ್ಕರ ನಾನಿಲ್ಲೇ ಅಪ್ಲೈ ಮಾಡ್ತಿದ್ದೀನಿ ರೂಮ್ ಒಳಗೆ. ನೀವಾದಷ್ಟು ಸ್ನಾನಕ್ಕೆ ಹೋಗೋ ಟೈಮಿಗೆ ವಾಶ್‌ರೂಮಿಗೆ ತಗೊಂಡೋಗಿ ಇದನ್ನ ಅಪ್ಲೈ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಕಾಫಿ ಪೌಡರ್‌ದೆಲ್ಲ ಸ್ವಲ್ಪ ಕೆಳಗಡೆ ಬೀಳುತ್ತಲ್ವಾ ಹಾಗಾಗಿ. ಹಾಗೆ ತುಂಬಾ ಜೋರಾಗೆಲ್ಲ ಸ್ಕ್ರಬ್ ಮಾಡ್ಕೋಬೇಡಿ. ನಿಧಾನವಾಗಿ ಒಂದ್ 2 ನಿಮಿಷ ಸ್ಕ್ರಬ್ ಮಾಡಿದ್ರೆ ಸಾಕು. 2 ನಿಮಿಷದ ನಂತರ ಏರ್ ವಾಶ್‌ನ ಮಾಡಿದ್ರೆ ಸಾಕು. ಹಾಗೆ ತುಂಬಾ ಡ್ಯಾಂಡ್ರಫ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ತರ ಏರ್ ಆಯಿಲ್‌ನ ಅಪ್ಲೈ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮಿಸ್ ಮಾಡ್ದೆ ನೋಡಿ. ಹಾಗೆ ನಿನ್ನೆ ನಾನು ದೋಸೆ ಹಾಗೆ ವೆಜ್ ಕುರ್ಮಾ ಮಾಡ್ಕೊಂಡಿದ್ದೆ. ಹಿಟ್ಟನ್ನ ನಾನು ಸ್ವಲ್ಪ ತೆಗ್ದಿಟ್ಟಿದ್ದೆ ಅಲ್ವಾ? ಸೊ ಇವತ್ತು ನಾನದನ್ನ ಪಡ್ಡುನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟಿಗೆನೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಈ ತರ ಪಡ್ಡು ಪಾತ್ರೆಗೆ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಪಡ್ಡುಗಳನ್ನ ಅದ್ರಲ್ಲಿ ಹುಯ್ಕೊಂಡ್ರೆ ಆಯ್ತು. ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ದೋಸೆಗೆ ಏನ್ ಹಿಟ್ಟು ರೆಡಿ ಮಾಡಿರ್ತೀನಲ್ವಾ, ಅದೇ ಹಿಟ್ಟಲ್ಲಿ ಇದನ್ನು ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಪಡ್ಡು ಬೇರೆ ರೀತಿನೂ ಮಾಡ್ತಾರೆ. ನಾನ್ ಇದೇ ರೀತಿ ಅದ್ರಲ್ಲೇ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರೆ ಪಡ್ಡುಗೇನೆ ಸಪ್ರೇಟ್ ಆಗಿ ಹಿಟ್ಟೆಲ್ಲ ರುಬ್ತಾರೆ. ಬಟ್ ನಾನು ದೋಸೆಗೆ ಏನ್ ಮಾಡ್ಕೊಂಡಿರ್ತೀನಲ್ಲ, ಅದ್ರಲ್ಲೇ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ. ಹಾಗೆ ನಾನು ಅನುಜ್ ಸ್ನಾಕ್ಸ್ ಬಾಕ್ಸಿಗೆ ಪಪ್ಪಾಯ ಮತ್ತೆ ಸನ್‌ಫ್ಲವರ್ ಸೀಡ್ಸ್‌ನ ಇಟ್ಟಿದ್ದೆ. ಹಾಗೆ ಲಂಚ್ ಬಾಕ್ಸಿಗೆ ಪಡ್ಡು, ಚಟ್ನಿ, ಹಾಗೆ ಒಂದ್ 2 ಪೀಸ್ ಕ್ಯಾರಟ್ ಆಮೇಲೆ ಡೇಟ್ಸ್‌ನ ಇಟ್ಟಿದ್ದೆ. ಹಸಿ ಡೇಟ್ಸು ತುಂಬಾನೇ ಒಳ್ಳೇದು. ಹಾಗೆ ನಾನು ಸ್ವಲ್ಪ ನೆಕ್ಸ್ಟ್ ಡೇ ನಾನು ಅನುಜ್ ಸ್ನಾಕ್ಸ್ ಬಾಕ್ಸಿಗೆ ಒಂದು ಅವಲಕ್ಕಿ ಸ್ವೀಟ್‌ನ ಮಾಡ್ಕೊಳ್ತಿದ್ದೆ. ಈಸಿ ಮಾಡೋದು, ಹಾಗೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಮಕ್ಳಿಗೆ ಈ ತರ ಮಾಡ್ಕೊಟ್ರೆ ಚೆನ್ನಾಗ್ ತಿಂತಾರೆ. ಗಟ್ಟಿ ಅವಲಕ್ಕಿ 1 ಬೌಲಷ್ಟು ತಗೊಂಡು ಅದನ್ನ ನೀರಲ್ಲಿ ಈ ತರ ನೆನೆಯಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಬಾಂಡ್ಲೆಗೆ ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು, ಅದಕ್ಕೆ ಸ್ವಲ್ಪ ಶೇಂಗಾ, ಹಾಗೆ ಗೋಡಂಬಿ ದ್ರಾಕ್ಷಿ ಇದೆರಡನ್ನೂ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ತೆಳು ಅವಲಕ್ಕಿಯಲ್ಲೂ ಈ ಥರ ಮಾಡ್ಕೋಬಹುದು. ಬಟ್ ಅದಿನ್ನೂ ತುಂಬ ಈಸಿ ಮಾಡ್ಕೊಳ್ತೀನಿ ಈಸಿಯಾಗಿ. ಬಟ್ ಇದು ನಾನಿವಾಗ ಸ್ನಾಕ್ಸ್ ಬಾಕ್ಸಿಗೆ ಹಾಕೊಳ್ಳೋದ್ರಿಂದ ಅವನಿಗೆ ಸ್ವಲ್ಪ ಸ್ಮೂತಾಗಿ ತಿನ್ನೋಕೆ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಗಟ್ಟಿ ಅವಲಕ್ಕಿಯಲ್ಲಿ ಈ ಥರ ಮಾಡ್ತಾ ಇದ್ದೀನಿ. ಸಂಜೆ ಟೈಮಲ್ಲಾದ್ರೆ ನಾವು ತೆಳು ಅವಲಕ್ಕಿಯಲ್ಲಿ ನಾನು ಮಾಡ್ಕೊಡ್ತೀನಿ ಅವನಿಗೆ ಬಂದ ತಕ್ಷಣ. ಸೊ ಇವತ್ತು ಇದನ್ನ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರು ಅದನ್ನ ತೋರಿಸ್ತೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ, ಶೇಂಗಾ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲದ ಪೌಡರ್ ಹಾಕೊಂಡ್ಬಿಟ್ಟು, ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತೀನಿ. ನೀರನ್ನ ಹಾಕ್ಬಿಟ್ಟು ಇದು ಫುಲ್ ಬೆಲ್ಲ ಕರಗೋ ತನಕ ವೇಟ್ ಮಾಡ್ಬೇಕಾಗುತ್ತೆ. ಮಕ್ಳಿಗೆ ಈ ತರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬೇರೆ ಸ್ವೀಟ್ ಅದು ಬಿಸ್ಕೆಟು ಅಂಗಡಿ ಸ್ವೀಟ್ಸ್‌ಗಳೆಲ್ಲ ಏನೇನಿರುತ್ತೆ ಅದನ್ನ ತಿನ್ನಕ್ ಇಷ್ಟಪಡಲ್ಲ. ಮನೇಲೇ ಒಳ್ಳೆ ಸ್ವೀಟ್‌ಗಳನ್ನ ಮಾಡ್ಕೊಟ್ರೆ ಅಟ್‌ಲೀಸ್ಟ್ ವೀಕ್ಲಿ ಒನ್ಸ್ ಏನಾದ್ರೂ ಮಾಡ್ಕೊಟ್ರುನು ಸಾಕು ಅವರಿಗೆ. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿನೂ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ ಅವಲಕ್ಕಿ ತೆಗ್ದಿಟ್ಟಿದ್ನಲ್ಲ ಅದನ್ನ ಚೆನ್ನಾಗಿ ನೆನ್ಸಿಟ್ಕೊಂಡಿದ್ದ ಅವಲಕ್ಕಿನ ಚೆನ್ನಾಗಿ ಹಿಂಡ್ಬಿಟ್ಟು ಇದ್ರ ಜೊತೆ ಹಾಕ್ಕೊಬೇಕು. ಹಾಗೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇನೆ. ಇದನ್ನ ನಾನೀಗ ಅವನ್ನ ಸ್ನಾಕ್ಸ್ ಬಾಕ್ಸಿಗೆ ಹಾಕ್ಕೊಳ್ತೀನಿ. ನಾನಿದು ಆಕ್ಚುಲಿ ಸ್ಯಾಟರ್ಡೇನೇ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಬಟ್ ನಾನು ಅಪ್‌ಲೋಡ್ ಮಾಡಿರ್ಲಿಲ್ಲ. ಹಾಗಾಗಿ ಇವತ್ತು ನಾನಿದನ್ನ ಈ ವಿಡಿಯೋ ಜೊತೆನೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೂರ್ತಿಯಾಗಿ ತಿಂದು ಖಾಲಿ ಮಾಡಿ ಬರ್ತಾನೆ. ಹಾಗೇನೆ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೆ. ಅದನ್ನೆಲ್ಲ ಜೋಡಿಸ್ಕೋಬೇಕಾಗಿತ್ತು. ಹಾಗೆ ಇದೆಲ್ಲ ನೋಡಿದ್ರೆ ಹಳೆ ತರಕಾರಿ ನನ್ನ ಕಾಟನ್ ಬ್ಯಾಗಲ್ಲಿ ಇಟ್ಕೊಂಡಿದ್ನಲ್ಲ, ಎಲ್ಲಾನು ನೀಟಾಗಿ ಫ್ರೆಶ್ ಆಗೇ ಇದೆ. ಲಾಸ್ಟ್ ವೀಕ್ ತಂದಿದ್ದು. ಹಾಗೆ ಈ ವೀಕು ಸ್ವಲ್ಪ ತರಕಾರಿಗಳನ್ನ ತಗೊಂಡಿದ್ದೀನಿ. ಹಾಗೆ ಅದ್ರ ಜೊತೆ ನಾನು ಕಾಟನ್ ಬ್ಯಾಗ್ಸ್‌ನು ಪರ್ಚೇಸ್ ಮಾಡಿದ್ದೆ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ 6 ಬ್ಯಾಗ್ಸ್ ತಗೊಂಡಿದ್ದೀನಿ ಕಾಟನ್ ಬ್ಯಾಗು. 2 ಲಾರ್ಜ್ ಸೈಜು, 2 ಮೀಡಿಯಂ ಸೈಜು, 2 ಇನ್ನು ಸ್ವಲ್ಪ ಸಣ್ಣ ಸೈಜು. ಹಾಗೆ ಸ್ವಲ್ಪ ಟೊಮೊಟೊ, ಸ್ವೀಟ್ ಕಾರ್ನ್ ಮತ್ತೆ ಬೇಬಿ ಕಾರ್ನ್ ಇದನ್ನೆಲ್ಲ ಸ್ವಲ್ಪ ತಗೊಂಡ್ ಬಂದಿದ್ದೆ. ಸ್ವಲ್ಪ ಸ್ವಲ್ಪ ತರಕಾರಿ ನೋಡಿ ತಗೊಂಡ್ ಬಂದಿದ್ದೆ ನಾನು. ಹಾಗೆ ಈ ಬುಟ್ಟಿಯಲ್ಲಿ ಲಾಸ್ಟ್ ವೀಕಿಂದು ಸುವರ್ಣಗೆಡ್ಡೆ ಇದೆ, ಏನೂ ಆಗಿಲ್ಲ. ಹಾಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಈ ವೀಕಲ್ಲಿ ಅನ್ಕೊಂಡು ಇಟ್ಕೊಂಡಿದ್ದೀನಿ. ಏನೂ ಆಗಲ್ಲ. ಹೊರಗಡೆ ಇಡ್ಬೋದಾದಂಥ ತರಕಾರಿನೆಲ್ಲ ನಾನು ಈ ಥರ ಹೊರಗಡೆನೇ ಇಟ್ಕೊಳ್ತೀನಿ. ಏನಂದ್ರೆ ಏನೂ ಆಗಲ್ಲ. ಈ ಆಲೂಗೆಡ್ಡೆ, ಬೀಟ್ರೂಟ್ ಅದೆಲ್ಲ ಹೊರಗೇನೆ ಇಟ್ಕೋಬೋದು, ಏನೂ ಆಗಲ್ಲ. ಹಾಗೆ ಕ್ಯಾರೆಟ್‌ನ ಒಂದೆರಡು ಹಳೇದೇನಿತ್ತು ಅದನ್ನ ಹೊರಗಿಟ್ಬಿಟ್ಟು, ಇನ್ನು ಮಿಕ್ಕಿದ್ನ ನೋಡಿ ಇಷ್ಟನ್ನ ನಾನು ಇಲ್ಲೇ ಇಟ್ಕೊಳ್ತೀನಿ ಹೊರಗೇನೆ. ಹಾಗೆ ಈರುಳ್ಳಿನೂ ಎಲ್ಲಾನು ಜೋಡಿಸಿಡ್ತಿದ್ದೀನಿ. ನಾನು ಆದಷ್ಟು ಮೀಡಿಯಂ ಸೈಜಿನ ಈರುಳ್ಳಿನೇ ತಗೋಬರ್ತೀನಿ. ತುಂಬಾ ದೊಡ್ಡ ದೊಡ್ಡ ಈರುಳ್ಳಿ ಎಲ್ಲ ನನಗೆ ಇಷ್ಟ ಆಗಲ್ಲ. ಹಾಗೆ ಸ್ವಲ್ಪ ಸೌತೆಕಾಯಿ, ಸಾಂಬಾರ್ ಸೌತೆ, ಕ್ಯಾಬೇಜ್ ಎಲ್ಲಾನು ತಗೊಂಡ್ ಬಂದಿದ್ದೆ. ತರಕಾರಿ ರೇಟು ತುಂಬಾನೇ ಜಾಸ್ತಿ ಆಗಿದೆ. ಬಟ್ 3 ಜನ ಇದೀವಲ್ಲ, ನಾನೊಂದು ಕಾಲ್ ಕೆಜಿ ಅಥವಾ ಸಣ್ಣ ಸಣ್ಣದು ತರಕಾರಿಗಳು ಎಲ್ಲ ನೋಡಿ ತಗೊಂಬರ್ತೀನಿ. ರೇಟ್ ಅಂತೂ ಜಾಸ್ತಿ ಆಗಿದೆ. ಬಟ್ ಸ್ವಲ್ಪನಾದ್ರೂ ಹೆಲ್ತಿಯಾಗಿ ತಿನ್ಬೇಕು ಅಂದ್ರೆ ತರಕಾರಿಗಳನ್ನ ತಿನ್ಲೇಬೇಕು. ಹಾಗೆ ಯಾವ ತರ ತಿನ್ನಿಸ್ಬೇಕು ಅನ್ನೋದನ್ನು ಸ್ವಲ್ಪ ತಲೆ ಓಡಿಸ್ಲೇಬೇಕು. ಮಕ್ಕಳಿಗೆ ಯಾವ ತರ ಮಾಡ್ಕೊಟ್ರೆ ತಿಂತಾರೆ ಏನು ಅಂತೆಲ್ಲ ನೋಡಿ ಆದಷ್ಟು ನಾನು ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್‌ಫಾಸ್ಟಿಗೆ ತರಕಾರಿ ಪಲ್ಯ, ಸಾಗು ಅಥವಾ ಕುರ್ಮಾ, ಗ್ರೇವಿಗಳು ಈ ಥರ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಕೊಬಿಡ್ತೀನಿ. ಆಗೇನ್ ಮಾಡ್ತಾರೆ ಅಂದ್ರೆ ತಿನ್ಲೇಬೇಕು. ಆಪ್ಷನ್ ಇರಲ್ವಲ್ಲ, ತಿಂದೇ ತಿಂತಾರೆ. ಹಾಗೇನೆ ನಾನು ಸಾಂಬಾರಿಗೂ ಮಾಡುವಾಗ ಅಷ್ಟೇ ನಾನೇನಾದ್ರು ಬೇಳೆಕಾಳು ಈ ಥರ ಸಾಂಬಾರ್ ಮಾಡ್ಬಿಡ್ತೀನಿ. ಪಲ್ಯ ಮಾಡ್ತೀನಿ ಅಥವಾ ನಾನ್ ವೆಜ್ಜು, ಎಗ್ ಫ್ರೈ ಅಥವಾ ಮೀನ್ ಫ್ರೈ ಅಥವಾ ಚಿಕನ್ ಫ್ರೈ ಈ ಥರದ್ದೆಲ್ಲ ಇರುತ್ತೆ. ಹೇಗೋ ಬ್ಯಾಲೆನ್ಸ್ ಆಗುತ್ತೆ. ಬೆಳಗ್ಗೆ ಟೈಮ್ ಆದಷ್ಟು ಪಲ್ಯಗಳನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೇದಾಗುತ್ತೆ. ಹಾಗೆ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಈ ಥರ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.